ಕಾಲೇಜಿನಲ್ಲಿ ಎಐಟಿ 4 ಪ್ರಯೋಗಾಲಯ ಉದ್ಘಾಟನೆಯನ್ನು ಕೂಡ ಮಾಡಲಾಗಿದೆ. ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಸಿಐಎಸ್ಸಿಒ ನೆಟ್ವರ್ಕಿಂಗ್, ವಿಎಲ್ಎಸ್ಐಗಳಲ್ಲಿ ಶ್ರೇಷ್ಠತಾ ಕೇಂದ್ರವನ್ನ ಕೂಡ ಉದ್ಘಾಟನೆ ಮಾಡಲಾಗಿದೆ. ಉದ್ಯೋಗಾವಕಾಶವನ್ನ ಹೆಚ್ಚಿಸೋದು ಶ್ರೇಷ್ಠತಾ ಕೇಂದ್ರದ ಉದ್ದೇಶ ಆಗಿದೆ. ಸುಮಾರು 150ರಿಂದ 300 ಗಂಟೆಗಳ ಕಾಲ ಇದರ ಮುಖಾಂತರ ತರಬೇತಿಯನ್ನ ಕೂಡ ನೀಡಲಾಗುತ್ತೆ. ಕೈಗಾರಿಕಾ ತಜ್ಞರಿಂದ ಶ್ರೇಷ್ಠತಾ ಕೇಂದ್ರದ ಮೂಲಕ ವಿದ್ಯಾರ್ಥಿಗಳಿಗೆ ಕೂಡ ತರಬೇತಿಯನ್ನ ನೀಡಲಾಗುತ್ತೆ. ಈ ತರಬೇತಿಯನ್ನ ಶೈಕ್ಷಣಿಕ ಯೋಜನೆಗಳಿಗೆ ಕೂಡ ಪರಿಗಣಿಸಲಾಗುತ್ತೆ. 8ನೇ ಸೆಮಿಸ್ಟರ್ನಲ್ಲಿಯೇ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ನೊಂದಿಗೆ ಉದ್ಯೋಗವನ್ನ ಕೂಡ ಕಲ್ಪಿಸಿಕೊಡಲಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಾಲೇಜಿನ ಪ್ರಿನ್ಸಿಪಾಲ್ ಆದಂತಹ ಡಾಕ್ಟರ್ ಯತೀಶ್ ಎಲ್ ಹಾಗೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿದ್ದಾರೆ. ನೋಡೋಣ. ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ನಮ್ಮ ಕಾಲೇಜಿನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಉದ್ಘಾಟನೆ ಮಾಡಿದ್ದೀವಿ. ಇವತ್ತು 4 ಸೆಂಟರ್ ಆಫ್ ಎಕ್ಸಲೆನ್ಸ್. ಈ ಹಿಂದೆ ಆಲ್ರೆಡಿ ನಮ್ಮಲ್ಲಿ 2 ಸೆಂಟರ್ ಆಫ್ ಎಕ್ಸಲೆನ್ಸ್ ಎಕ್ಸಿಸ್ಟೆನ್ಸ್ ಇದೆ. ಒಂದು ARVR ಮತ್ತು IoT ಅನ್ನೋ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಕ್ಸಿಸ್ಟೆನ್ಸ್ ಇದ್ದು, ಅದರಲ್ಲಿ ನಾವು ಈಗ ಹುಡುಗರಿಗೆ ಸ್ಕಿಲ್ ಇಲ್ಲದೆ ಕೆಲಸ ಸಿಗೋದು ಕಷ್ಟ. ಸ್ಕಿಲ್ ಇದ್ದರೆ ಮಾತ್ರ ಅವರಿಗೆ ಅದು ಅಬ್ರಿವೇಟ್ ಮಾಡಿ, ಅದು ನೀವೇನು ಹೇಳ್ತೀವಿ ಪೂರ್ಣ ಹೇಳಿ ಅವರಿಗೆ. ಸೊ ಸ್ಕಿಲ್ ಕಲಿತರೆ ಮಾತ್ರ ಹುಡುಗರಿಗೆ ಕೆಲಸ ಸಿಗೋದು ಅನ್ನೋ ಉದ್ದೇಶದಿಂದ ನಮ್ಮಲ್ಲಿ ಆಲ್ರೆಡಿ ಇರುವಂಥ ARVR ಮತ್ತು IoT ಇಂದ ಸ್ವಲ್ಪ ಹುಡುಗರಿಗೆ ಪ್ಲೇಸ್ಮೆಂಟ್ ಆಗ್ತಾ ಬಂತು. ಇನ್ನೂ ಪ್ಲೇಸ್ಮೆಂಟ್ನ ಹೆಚ್ಚು ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇನ್ನೂ 4 ವಿವಿಧ ಟೆಕ್ನಾಲಜಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಸಿಸ್ಕೋ ನೆಟ್ವರ್ಕಿಂಗ್, VLSI ಈ 4 ಸೆಂಟರ್ ಆಫ್ ಎಕ್ಸಲೆನ್ಸ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇದರಿಂದ ಹುಡುಗರಿಗೆ ನಾವು 2ನೇ ವರ್ಷದಿಂದ ಅಂದರೆ 3rd ಸೆಮಿಸ್ಟರ್, ಫಸ್ಟ್ ಸೆಮಿಸ್ಟರ್ ಇಲ್ಲಿ ಸೆಮಿಸ್ಟರ್ ಸ್ಕೀಮ್ ಆಗಿರೋದು ಇಂಜಿನಿಯರಿಂಗ್. ಇದರಲ್ಲಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಆದಮೇಲೆ 2ನೇ ವರ್ಷ ಶುರು ಆಗುತ್ತೆ. 3rd ಸೆಮಿಸ್ಟ್ರಿಂದ ಹಿಡಿದು 7th ಸೆಮಿಸ್ಟರ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ. ಆಲ್ಮೋಸ್ಟ್ ಒಂದೊಂದು ಈಗ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿಯಲ್ಲಿ 150 ಅವರ್ಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡ್ತಾರೆ. ಅದನ್ನು ಟ್ರೈನಿಂಗ್ ಕೊಡೋದು ಬಂದು ನಾವು ಇಂಡಸ್ಟ್ರಿ ಜೊತೆ MOU ಮಾಡ್ಕೊಂಡಿದ್ದೀವಿ. ಹಸ್ತಾಕ್ಷ ಲ್ಯಾಬ್ ಅನ್ನೋರ ಜೊತೆ MOU ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಇಂಡಸ್ಟ್ರಿ ಎಕ್ಸ್ಪರ್ಟ್ಸೇ ಬಂದು, ಯಾರು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಬಂದು ಟ್ರೈನಿಂಗ್ ಕೊಡ್ತಾರೆ ಹುಡುಗರಿಗೆ. 150 ಅವರ್ಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಗುತ್ತೆ. ಹಾಗೆಯೇ ಸಿಸ್ಕೋ ನೆಟ್ವರ್ಕಿಂಗ್ ಬಂದಾಗ ಅದು ಕೂಡ ಇಂಡಸ್ಟ್ರಿ ಎಕ್ಸ್ಪರ್ಟ್ಸು ಮತ್ತು ನಮ್ಮ ಫ್ಯಾಕಲ್ಟಿನೂ ಟ್ರೈನ್ ಆಗಿ ಅದನ್ನು 210 ಅವರ್ಸ್ ಟ್ರೈನಿಂಗ್ ಕೊಡ್ತಾರೆ. ಆ ಒಂದು ಟ್ರೈನಿಂಗ್ ಕೊಡೋದ್ರಿಂದ ಅವರ ಇಂಡಸ್ಟ್ರಿ ಟ್ರೆಂಡ್, ಈಗ ಲೇಟೆಸ್ಟ್ ಇಂಡಸ್ಟ್ರಿ ಟ್ರೆಂಡಲ್ಲಿ ಏನಿದೆ ಅದಕ್ಕೆ ಬೇಕಾಗಿರುವಂಥ ಪ್ರಾಜೆಕ್ಟ್ಸ್ನ ಹುಡುಗರಿಗೆ ಕೊಡ್ತಾರೆ. ಅಂದರೆ ಈಗ ಸೆಕೆಂಡ್ ಇಯರ್ನಲ್ಲೇ ಸ್ವಲ್ಪ ಒಂದು ಬ್ಯಾಚ್ ಟ್ರೈನಿಂಗ್ ಆದ ತಕ್ಷಣ ಅಂದರೆ 150 ಅವರ್ಸ್ ಒಟ್ಟಿಗೆ ಟ್ರೈನಿಂಗ್ ಕೊಡಲ್ಲ ನಾವು. ಸ್ಪಿಲ್ಡ್ ಅಪ್ ಇರುತ್ತೆ. 1 ವೀಕ್ ಟ್ರೈನಿಂಗ್ ಕೊಡ್ತೀವಿ. 36 ಈ ಲ್ಯಾಬ್ಗಳೇನಿದೆ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸಲ್ಲಿ ಇನಾಗ್ರೇಷನ್ ಬನ್ನಿ ಅಂದಾಗ ನಾನು ಹೇಳಿದೆ, ನನ್ನ ಯಾಕೆ ಕರಿತೀರಿ ನನಗೆ ಇದಕ್ಕೆ ಸಂಬಂಧ ಅಂತ. ಆದರೂ ಅವರು ಅಭಿಮಾನವಾಗಿ ಕರೆದಿದ್ದಕ್ಕೆ ಬಂದಿದ್ದೀನಿ. ನಾನು ಈವರೆಗೆ ಇವ್ರ ಜೊತೆ ಓಡಾಡಿ ಅರ್ಥ ಮಾಡ್ಕೊಂಡಿದ್ದು, ಇದು ಸ್ಮೂತ್ ಆ್ಯಂಡ್ ಸ್ಟಡಿ ಪ್ರೋಗ್ರಾಮ್ ಆಫ್ ಮೇಕ್ ಇನ್ ಇಂಡಿಯಾ. ಮೋದಿಯವ್ರದ್ದು ಏನು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಇದೆ, ಎಲ್ಲ ಹಂತದಲ್ಲೂ ನಾವು ಡೆವಲಪ್ ಮಾಡಬೇಕು ಸ್ಕಿಲ್ಲನ್ನು. ಬೈ ದಟ್ ನಮ್ಮ ಯೂತ್ಸ್ ಎಲ್ಲ ಹಣಿ ಹಾಕ್ಬಿಟ್ಟು ಬರಬೇಕು ಒಂದೇ ಸಲ ಅಂತ ಅವ್ರು ಹೇಳಿದ್ರ ಮೇರೆಗೆ ನಾನು ಹೇಳ್ತೀನಿ. ಬಹುಶಃ ಇಲ್ಲಿ ಮೆರಿಟ್ ಹುಡುಗರನ್ನ ತೊಗೊಂಡು ಹೋಗೋದು, ಅವ್ರನ್ನ ಅಲ್ಲಿ ಟ್ರೈನ್ ಮಾಡ್ಕೊಳೋದು, ಅದಕ್ಕೊಂದು ದೊಡ್ಡ ಸರ್ಕಸ್ ಮಾಡೋದ್ರ ಬದಲು ವೈಲ್ ಲರ್ನಿಂಗ್ ಇಂಜಿನಿಯರಿಂಗ್ ಇದನ್ನು ಕಲ್ತ್ಕೊಂಡು ಹೋಗಲಿಕ್ಕೆ ಭಾಳ ಒತ್ತು ಇಲ್ಲಿ ಸಿಗ್ತಾ ಇದೆ. ಎಕ್ಸಲೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಥವಾ ಲ್ಯಾಬ್ಸಲ್ಲಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನನ್ನ ಲಿಟ್ಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೀ. ಆಗ ಹೋಗಿ 6 ತಿಂಗಳು ವರ್ಷ ಟ್ರೈನ್ ಮಾಡೋದ್ರ ಬದಲು ಒಂದು ಇಲ್ಲೇ ಕಚ್ಚಾ ಪದಾರ್ಥನ ಮೋಲ್ಡ್ ಮಾಡ್ಕೊಂಡು ತೊಗೊಂಡು ಹೋಗೋದ್ರಿಂದ ಅನುಕೂಲ.